ಕಲಿತಾರೆ. ತಮಿಳ್ನಾಡಿಗೆ ಏನು ಮಾಡಕ್ಲಿದ್ದಾರೆ ಇವತ್ತು ಬಿ ಜೆ ಪಿಗರು? ಅವರು ಅಲ್ಲಿ ಅದನ್ನು 2,000 ಕೊಡ್ತೀವಿ, 5,000 ಕೊಡ್ತೀವಿ, ಇನ್ನೂ ಹೇಳ್ಕೊಳ್ಳಿಕ್ಕೆ ಗ್ಯಾರಂಟಿಗೆ ಓಟ್ ಕಚಾರಿ ಖಾಲಿ ಮಾಡ್ತಾಯಿದ್ರು ಎಲ್ಲರೂ. ಇವು ಒಬ್ಬರು ಅಂತಲ್ಲ, ಇದಕ್ಕೆ ಕಾರಣ ಮಧ್ಯಕಾಲದ ಕಾರ್ಪೊರೇಟ್ಗಳಿಗೆ ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಕೊಟ್ಬಿಟ್ರು. ನಮ್ಮ ಮನಮೋಹನ್ ಸಿಂಗ್ರ ಹಾದಿಯಲ್ಲಿ ಮುಂದೆ ಹೋಗಿ ಇಲ್ಲಿವರೆಗೆ ಒಂದು ಹೊಸ PSU ಪಬ್ಲಿಕ್ ಸೆಕ್ಟರ್ದಾಗ ಏನು ಅಂದರೆ ಸಾರ್ವಜನಿಕ ರಂಗದ ಉದ್ಯಮಗಳೆಲ್ಲನೂ ಹೆಚ್ಚು ಪ್ರಾಡಕ್ಟ್ ಕೊಟ್ಬಿಟ್ರು. 32 ಕೊಟ್ಟರು, ಒಂದು ಹುಟ್ಟಿಸಲಿಲ್ಲ ಮೋದಿಯವರು. ಮನಮೋಹನ್ ಸಿಂಗ್ ಆಗೋ ಏನೋ ಹುಟ್ಟಿಸಿದ್ರು, ಅವರು ಅಂತ ಹೇಳ್ಕೊಳ್ಳೋಂಥ ಮಾಡಲಿಲ್ಲ. ಎಲ್ಲರಿಗೂ ಉದ್ಯೋಗ ಕೊಡುವಂತಹ ಶಕ್ತಿಯನ್ನು ತಯಾರು ಮಾಡಲಿಲ್ಲ. ಮತ್ತು ವಿದೇಶವಾಗಿ ನಮ್ಮ ನೆಹರು ಅವರು ಗೆದ್ದಿದ್ದು, ಅದ್ರ 2 ಮಾತಿಲ್ಲ. ಯಾಕಂದ್ರೆ ಅವ್ರ ಸಮಯದಲ್ಲೇ ಅಲಿಪ್ತ ನೀತಿ, ನಮಗೆ ರಷ್ಯಾನು ಬೇಡಪ್ಪ, ಅಮೇರಿಕನೂ ಬೇಡಪ್ಪ, ನಮ್ಮದೇ ಆದ ಅಂತೇಳಿ ಆವತ್ತು 100-150 ದೇಶಗಳು ಒಂದು ಕಡೆ ಮಾಡ್ಕೊಂಡಿದ್ದರು. ವಿದೇಶ ನೀತಿಯಲ್ಲಿ ಅವರು ಅತ್ಯಂತ ಪ್ರಬುದ್ಧರು. ದೇಶೀಯ ನೀತಿಯಲ್ಲಿ ತಪ್ಪು ಮಾಡಿದರು. ಗಾಂಧೀಜಿಯವರನ್ನ ಮರೆತ ಪರಿಣಾಮನ ನಾವು ಇವತ್ತು ಬಡತನ ಅನುಭವಿಸ್ತಾ ಇದ್ವಿ. ಇದರ ಘಂಟಾಘೋಷವನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಗಾಂಧೀಜಿ ನೀತಿಯನ್ನು ತರಲಿಲ್ಲ, ಗಾಂಧೀಜಿ ಹೆಸರು ಹೇಳೋದು ಬಿಡಲಿಲ್ಲ, ಗಾಂಧೀಜಿ ಹೆಸರನ್ನು ಆರಿಸಿ ಬರೋದು, ಮತ್ತು ಇಲ್ಲಿಯ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡೋದು, ಫಿಡ್ಯೂಲಿಸ್ಟ್ ಜಮೀನ್ದಾರಿಗೆ ಅನುಕೂಲ ಮಾಡೋದು, ಇಂಥ ಮಾಡಿದ್ರು ವಿನಃ ಇಡೀ ಸಮುದಾಯಕ್ಕೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಮನುಷ್ಯನು ಇವ್ರಿಗಿಂತ ಇವತ್ತು BJP ಮಾಡೋಕ್ಕಿಂತ ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳ್ಬೇಕಾಗ್ತದೆ. BJP ಬಂದರು, ಕಳೆದ 12 ವರ್ಷದಿಂದ ಏನು ಮಾಡಿದರು? ವಾಜಪೇಯಿ ಅವರಿದ್ದಾಗ ಅವರು ಅಟ್ಲೀಸ್ಟ್ ಸ್ವದೇಶಿ ಮೂವ್ಮೆಂಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸ್ವಲ್ಪ ಗಾಂಧೀಜಿಯವ್ರ ಹೆಸರಲ್ಲಿ ಮುಂದುವರಿಬೇಕಂತ ಮಾಡಿದ್ದಾರೆ, ಆದರೂ ಆಗಲಿಲ್ಲ ಅವರಿಂದ. ಮೋದಿಜಿ ಅವರಂತೂ ಪೂರ್ತಿ ಮುಗಿದೋಗ್ಬಿಡ್ತು. ಕಾರ್ಪೊರೇಟ್ ಪರ ಅದಾನಿ, ಅಂಬಾನಿ, ಇಂಥ ಬಜಾಜ, ಟಾಟಾ, ಬಿರ್ಲಾ ಇಂಥವ್ರ ಕೈಯಾಗ ಇಡೀ ದೇಶ ಕೊಟ್ಟ. ಇವತ್ತು ನನಗೇನು ಸಂಬಂಧ ಇಲ್ಲಪ್ಪ ಅದು ಕೂತ್ಬಿಟ್ರು. ಅವರು